ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದರು. ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ರಾಜ್ಯಪಾಲರು ಖಾಸಗಿ ಕಾರ್ಯದ ನಿಮಿತ್ತ ಇಂದೋರಿಗೆ ಹೋಗಿದ್ದರು. ಅವರು ಇರಲಿಲ್ಲ. ರಾಜಭವನದ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿ ಬಂದಿದ್ದರು. ನಿನ್ನೆ ಸಂಜೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಬಂದರು. ಆ ನಂತರ ರಾಜೀನಾಮೆಯನ್ನು ಸ್ವೀಕರಿಸಿದ ಪ್ರಕ್ರಿಯೆಯನ್ನು ಮುಗಿಸಿದರು ಥಾವರ್ಚಂದ್ ಗೆಹ್ಲೋಟ್ ಅವರು. ಇದು ರಾಜೀನಾಮೆ ಪತ್ರ. ಎರಡೇ ಸೆಂಟೆನ್ಸ್, ಐ ಹಿಯರ್ ಬೈ ಟೆಂಡರ್ ಮೈ ರೆಸಿಗ್ನೇಷನ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಪ್ಲೀಸ್ ಅಕ್ಸೆಪ್ಟ್ ಇಟ್ ಅಂತ. ಎರಡೇ ಸಾಲಿನ ರಾಜೀನಾಮೆ ಪತ್ರವನ್ನು ರಾಜಭವನಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಕೊಟ್ಟು ಬಂದಿದ್ದರು. ನಿನ್ನೆ ಸಂಜೆ ರಾಜ್ಯಪಾಲರು ಬಂದ ನಂತರ ಅವರೊಂದು ರಾಜೀನಾಮೆ ಅಂಗೀಕಾರ ಮಾಡಿದ ಪತ್ರ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸಿದ್ದೇನೆ ಅಂತ ಹೇಳಿ, ಸಿದ್ದರಾಮಯ್ಯ ಶೆಲ್ ಕಂಟಿನ್ಯೂ ಟು ಫಂಕ್ಷನ್ ಆಸ್ ಚೀಫ್ ಮಿನಿಸ್ಟರ್ ಟಿಲ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಈಸ್ ಮೇಡ್. ಈಗ ಅವರು ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ರಾಜೀನಾಮೆ ಪತ್ರ ಕೊಟ್ಟು ಬಂದ ನಂತರ ದೆಹಲಿಗೆ ಹೋಗಿದ್ದರು. ಜೊತೆಗೆ KJ ಜಾರ್ಜ್ ಇದ್ದರು, ಭೈರತಿ ಸುರೇಶ್ ಅವರಿದ್ದರು. ತಮ್ಮ ಮಗನ ಕರ್ಕೊಂಡು ಹೋಗಿದ್ದರು. ಸಿದ್ದರಾಮಯ್ಯನವರು ಮಗನ ಕರ್ಕೊಂಡು ಹೋಗಿದ್ದರು. ಏನಿಲ್ಲ, ಬೇರೆ ಏನು ಅಜೆಂಡಾ ಅಲ್ಲ. ಒಂದು, ಎಲ್ಲರಿಗೂ ಧನ್ಯವಾದ ಅರ್ಪಿಸೋದಕ್ಕೆ. ಅರ್ಪಿಸಲೇಬೇಕು ಧನ್ಯವಾದ. 20 ವರ್ಷದ ಹಿಂದೆ ಪಕ್ಷಕ್ಕೆ ಬಂದವರು 18 ವರ್ಷಗಳ ಕಾಲ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರು ಸಿದ್ದರಾಮಯ್ಯನವರು. 2006ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು. 2008ರಲ್ಲಿ ವಿಪಕ್ಷ ನಾಯಕರಾದರು. ಆವಾಗಿನಿಂದ ಈಗಿನ ತನಕ ಶಾಸಕಾಂಗ ಪಕ್ಷದ ನಾಯಕನಾಗಿಯೇ ಇದ್ದಾರವರು. ಆವಾಗಿನಿಂದ ಈಗಿನ ತನಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ, ಅಧಿಕಾರಕ್ಕೆ ಬರದೆ ಹೋದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ. ಧನ್ಯವಾದಗಳನ್ನು ಅರ್ಪಿಸಬೇಕಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಧನ್ಯವಾದ ಅರ್ಪಿಸಿದ್ರು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. KC ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. ಖರ್ಗೆ ಭೇಟಿಯಾದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಫೋಟೋಗಳು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಾಗಿದ್ದು. KC ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. KC ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರು ಮನೆ ಹೊರಗಡೆ ತನಕ ಬಂದು, ಕಾರಿನ ತನಕ ಬಂದು ಸಿದ್ದರಾಮಯ್ಯನವ್ರನ್ನ ಕಾರ್ ಹತ್ತಿಸಿ ಹೋದರು. ವಾಪಸ್ ಬಂದಿದ್ದಾರೆ ಸಿದ್ದರಾಮಯ್ಯನವರು. ವಾಪಸ್ ಬೆಂಗಳೂರಿಗೆ ಬಂದರು. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ದಿಲ್ಲಿಲಿದ್ದರು. ಅವರು ನಿನ್ನೆ ಸಂಜೆನೇ ಹೋಗಿದ್ದಾರೆ. DK ಶಿವಕುಮಾರ್ ಅವರಿಗೂ ಧನ್ಯವಾದ ಹೇಳಬೇಕಾಗಿತ್ತು. ಧನ್ಯವಾದ ಹೇಳುವುದರಷ್ಟೇ ಮುಖ್ಯವಾಗಿ ಕ್ಯಾಬಿನೆಟ್ ಹೆಂಗಿರಬೇಕು ಅನ್ನುವುದರ ಚರ್ಚೆ ಆಗಬೇಕಾಗಿತ್ತು. ತುಂಬ ಡೀಟೇಲ್ ಆಗಿ ಏನು ಚರ್ಚೆ ಆಗಿಲ್ಲ. ತುಂಬ ಡೀಟೇಲ್ ಆಗಿ ಚರ್ಚೆ ಆಗಿಲ್ಲ. ತಮ್ಮ ಒಪಿನಿಯನ್ ಏನು ಅನ್ನುವುದನ್ನು DK ಶಿವಕುಮಾರ್ ಅವರು ವರಿಷ್ಠರ ಮುಂದಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರ ಫ್ಲೈಟು ನಿನ್ನೆ ದಿಲ್ಲಿಲಿ ಲ್ಯಾಂಡ್ ಆಗಲಿಲ್ಲ. ಜೈಪುರಕ್ಕೆ ಹೋಗಿ ಲ್ಯಾಂಡ್ ಆಯಿತು. ಜೈಪುರದಿಂದ ದಿಲ್ಲಿಗೆ ಮತ್ತೆ ಬಂದರು. ಅವರು ಮಧ್ಯರಾತ್ರಿ ಬಂದು ಮೌರ್ಯ ಹೋಟೆಲ್ನಲ್ಲಿ ಸ್ಟೇ ಮಾಡಿದರು. DK ಶಿವಕುಮಾರ್ ಅವರು ಮೌರ್ಯ ಹೋಟೆಲ್ಗೆ ಹೋದರು. ಮಧ್ಯಾಹ್ನ ಊಟದ ಟೈಮ್ಗೆ ಒಟ್ಟಿಗೆ ಊಟ ಮಾಡಿದ್ರು. ಯತೀಂದ್ರ ಇದ್ದರು, DK ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರಿದ್ದರು, KJ ಜಾರ್ಜ್ ಅವರು ಇದ್ದರು. ಊಟ ಮಾಡೋ ಸಂದರ್ಭದಲ್ಲಿ KH ಮುನಿಯಪ್ಪನವರಿದ್ದರು. ಇದು ಮೌರ್ಯ ಹೋಟೆಲ್ನಲ್ಲಿ. DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋದರು. ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ಎರಡೆರಡು ಸಲ ಹೋಗಿದ್ರು ಆ್ಯಕ್ಚುಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ. ಎರಡನೇ ಸಲ ಹೋದಾಗ ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದರು. ವೇಣುಗೋಪಾಲ್, KC ವೇಣುಗೋಪಾಲರನ್ನು ಭೇಟಿಯಾದರು. ಈ 4 ದಿನಗಳ ಹಿಂದೆ AICC ಆಫೀಸ್ನಲ್ಲಿ ಏನು ಮೀಟಿಂಗ್ ಆಯ್ತಲ್ಲ, ಅದರ ಬಗ್ಗೆ ಸುದ್ದಿಗಳು ಅಪ್ಡೇಟ್ ಆಗ್ತಾನೇ ಇದ್ದಾವೆ. ನಮಗಿಲ್ಲಿ ತನಕ ಇದ್ದ ಮಾಹಿತಿ ಏನು? ರಣದೀಪ್ ಸಿಂಗ್ ಸುರ್ಜೇವಾಲಾ ಔಟ್ರೈಟ್ ಆಗಿ DK ಶಿವಕುಮಾರ್ ಪರವಾಗಿದ್ದಾರೆ. KC ವೇಣುಗೋಪಾಲ್ ಔಟ್ರೈಟ್ ಆಗಿ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಅಂತ. ಬಟ್ KC ವೇಣುಗೋಪಾಲ್
ಅಂದುಕೊಂಡ ಮಟ್ಟಿಗೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಮಾತಾಡಲಿಲ್ಲ ಮೊನ್ನೆನ ಮೀಟಿಂಗ್ನಲ್ಲಿ ಅಂತ ಸುದ್ದಿಗಳು ಹೀಗೆ ಅಪ್ಡೇಟ್ ಆಗ್ತಾ ಇದ್ದಾವೆ. ಇವತ್ತು ಯಾರ್ಯಾರನ್ನ ಭೇಟಿಯಾಗಿದ್ದರು ಅಂತ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲೇ. ಕ್ಯಾಬಿನೆಟ್ ವಿಷಯ ಚರ್ಚೆ ಆಗಿದೆ. ಅದು ಹೆಂಗೆ ಇರಬಹುದು, ಡಿ ಕೆ ಶಿವಕುಮಾರ್ ಅವರದ ಪ್ರಪೋಸಲ್ ಏನು, ಅದೆಲ್ಲ ವಿಷಯ ಹೇಳ್ತೀನಿ ಆಮೇಲೆ. ನಾಳೆ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಡೆಲ್ಲಿಯಿಂದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬರ್ತಾರೆ. ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ. ಒಂದು ಸಾಲಿನ ನಿರ್ಣಯವನ್ನು ಪಾಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆರಿಸುವ ಪ್ರಪೋಸ್ ನಾನು ಮಾಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವ್ರ ಹತ್ರ ಹೇಳಿಸೋದು. ಅದಕ್ಕೆ ಇದನ್ನು ಅನುಮೋದಿಸಲಾಗಿದೆ ಅಂತ ಇನ್ನೊಂದಿಬ್ಬರು ಹೇಳಿ 1 ಲೈನ್ ರೆಸೊಲ್ಯೂಷನ್ ಪಾಸ್ ಮಾಡೋ ಹಂಗೆ ಕಾಣಿಸ್ತಾ ಇದೆ. 2 ಪಾಸಿಬಿಲಿಟಿಗಳು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ಇನ್ನೊಂದು, ಶಾಸಕಾಂಗ ಪಕ್ಷದ ನಾಯಕನ ಹೈಕಮಾಂಡಿಗೆ ಬಿಟ್ಟುಬಿಡ್ತೀವಿ ಅಂತಲೂ ಒಂದು ರೆಸೊಲ್ಯೂಷನ್ ಪಾಸ್ ಮಾಡೋ ಪಾಸಿಬಿಲಿಟಿ ಇದೆ. ಒಂದು ವೇಳೆ ಹಾಗಾದರೆ ಅದು ಡೆಲ್ಲಿಲಿ ಅನೌನ್ಸ್ ಆಗುತ್ತೆ. ಹಾಗಾಗುವ ಸಾಧ್ಯತೆ ಕಡಿಮೆ. ನಾಳೆ ಬೆಂಗಳೂರಿನಲ್ಲೇ ಮುಗಿಸ್ತಾರೆ ಇದನ್ನು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ನನಗೆ ಶಾಸಕರ ಬೆಂಬಲ ಇದೆ, ನಾನು ಸರ್ಕಾರ ರಚಿಸ್ತೀನಿ ಅಂತ ಹೇಳ್ತಾರೆ. ಅವರವರ ಮಾತಾಡಿಕೊಂಡು ಪ್ರಮಾಣ ವಚನಕ್ಕೆ ಒಂದು ಟೈಮು ಡೇಟು ಫಿಕ್ಸ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ದಿಲ್ಲಿಲಿ, ಕೇಳಿಸ್ಕೊಳ್ಳಿ. ನಾಳೆ 4 ಗಂಟೆಗೆ ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ರಂದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದ ಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ಡೈಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಪ್ರಕ್ರಿಯೆ ಆಗ ಮುಗಿತದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕೊಡುಗೆ, ಬಾಂಧವ್ಯ ಇತ್ಯಾದಿಗಳನ್ನು ಸ್ಮರಿಸುತ್ತಾ ದೊಡ್ಡದೊಂದು ಟ್ವೀಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಟೈಮ್ ತಗೊಳ್ಳೋದು, ಪೂರ್ತಿ ಓದೇ ಬಿಡ್ತೀನಿ ಇದನ್ನು. ದೇವರು ವರಾನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಿರುವ ಅವಕಾಶದಲ್ಲಿ ನಾವು ಏನು ಸಾಧನೆ ಮಾಡುತ್ತೇವೆ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಸಿದ್ದರಾಮಯ್ಯನವರು. ಮೈಸೂರು ಜಿಲ್ಲೆ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಬಡವರ ಬಂಧುವಾಗಿ ಕರ್ನಾಟಕದ ಸಿಎಂ ಆಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವ ಅವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ರಾಜ್ಯಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಸುಮಾರು 50 ವರ್ಷಗಳ ಅವರ ಅಗಾಧ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ ಮತ್ತು ಜನಪರ ಯೋಜನೆಗಳು ಸದಾ ಸ್ಮರಣೀಯ. 2020ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದಲೂ ಇಂದಿನವರೆಗೆ ಸಿದ್ದರಾಮಯ್ಯನವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ ಹಾಗೂ ಹಿರಿಯ ಅನುಭವ ನಮಗೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಇದು. ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬರ್ತಾ ಇದ್ದಾರೆ ಈಗ ಬೆಂಗಳೂರಿಗೆ. ನಾಳೆ ಇಂಪಾರ್ಟೆಂಟ್ ಕೆಲಸ ಇರೋದು ಶಾಸಕಾಂಗ ಪಕ್ಷದ ಸಭೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗೋದು. ಅದಾದ ನಂತರ ಶುರುವಾಗುತ್ತೆ ನೋಡಿ ಕ್ಯಾಬಿನೆಟ್ಟು. ಒಟ್ಟು 33 ಜನರಿಗೆ ಅವಕಾಶ ಇದೆ ಕರ್ನಾಟಕದಲ್ಲಿ. 33 ಪ್ಲಸ್ ಮುಖ್ಯಮಂತ್ರಿ ಒಬ್ಬರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದವರು ಎಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮುಂದುವರಿಬಹುದು? ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ ಅತ್ಯಂತ ಕಡಿಮೆ ಇರಬೇಕು ಅಂತ. ಕಂಪ್ಲೀಟ್ಲಿ ಫ್ರೆಶ್ ಕ್ಯಾಬಿನೆಟ್ ತಂದು ಒಂದು ಹೊಸತನವನ್ನು ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇದೆ.
ಕಂಪ್ಲೀಟ್ಲಿ ಫ್ರೆಶ್ ಅಂದರೆ ಒಬ್ಬರನ್ನು ತಗೊಳ್ದಂಗೆ ಕ್ಯಾಬಿನೆಟ್ ಮಾಡಿಬಿಡೋಕ್ಕಾಗತ್ತಾ? ಹಂಗಾಗೋದಿಲ್ಲ. ಅನುಭವ ಮತ್ತು ಹೊಸತನದ ಫೈನ್ ಬ್ಲೆಂಡ್ ಇರಬೇಕಾಗತ್ತೆ ಕ್ಯಾಬಿನೆಟ್ನಲ್ಲಿ. ಇಲ್ಲದೆ ಹೋದರೆ ನಾಳೆ ಸದನದಲ್ಲಿ ನಿಂತ್ಕೊಂಡು ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು, ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕೆ ಅನುಭವಿಗಳು ಬೇಕಾಗ್ತಾರೆ. ಒಂದು ಕಡೆ ಅನುಭವ ಮತ್ತು ಹೊಸತನದ ಬ್ಲೆಂಡು, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ. ಅಹಿಂದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು. ಸಿದ್ದರಾಮಯ್ಯನವರು ಇರೋ ತನಕ ಮುಖ್ಯಮಂತ್ರಿಯಾಗಿದ್ದಾಗ ಕುರುಬ ಸಚಿವರು ಇದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ, ಸಿದ್ದರಾಮಯ್ಯನವರು ಇದ್ದಾರಲ್ಲ ಅಂತ. ಈಗ ಸಿದ್ದರಾಮಯ್ಯನವರು ಇಲ್ಲದೆ ಇರುವಾಗ ಕುರುಬರಿಗೆ ಯಾರಿಗೆ ಸ್ಥಾನ ಕೊಡ್ತೀರಿ? ಎಷ್ಟು ಜನರಿಗೆ ಕೊಡ್ತೀರಿ? ಅಹಿಂದಕ್ಕೆ ಎಷ್ಟು ಕೊಡ್ತೀರಿ? 10 ಜನರಿಗೆ ಸಮ ಅನ್ನುವಂಥ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ಒಂದು 2-3 ಸ್ಥಾನ ಅಹಿಂದ ಕಡಿಮೆ ಕೊಟ್ಟರು ನಡೀತಿತ್ತು. ಬಟ್ ಈಗ ಹಂಗಾಗೋದಿಲ್ಲ. ನಂಬರ್ 1 ಅಹಿಂದ ಸ್ಥಾನ ಎಷ್ಟು? ಡಿ ಕೆ ಶಿವಕುಮಾರ್ ಅವರು ಒಬ್ಬ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗಿರುವಾಗ ಒಕ್ಕಲಿಗರು ಒಂದು 4 ಸ್ಥಾನ ಕಡಿಮೆ ಮಾಡಿದ್ರಾಗತ್ತ, ಒಂದು 2 ಸ್ಥಾನ ಕಡಿಮೆ ಮಾಡಿದ್ರಾಗತ್ತ. ಸುಮ್ಮನೆ ಏನು ಆರ್ಗ್ಯುಮೆಂಟಿಗೆ ಹೇಳ್ತಾ ಇರೋದು. ಹಂಗೆ ಮಾಡಿದ್ರಾಗತ್ತಾ? ಕಾಂಗ್ರೆಸ್ಸಿಗೆ, ಅದರಲ್ಲೂ ಡಿ ಕೆ ಶಿವಕುಮಾರರಿಗೆ ಇರುವ ಟಾಸ್ಕು ಹಳೆ ಮೈಸೂರಿನಲ್ಲಿ JDS ವೋಟ್ ಬ್ಯಾಂಕನ್ನು ಪೂರ್ತಿಯಾಗಿ ಕೇಳಬೇಕು ಅನ್ನೋದು. JDSನ ವೋಟ್ ಬ್ಯಾಂಕ್ ಕೇಳಬೇಕು. 1999ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರು. 1999. ಅದಾದ ಮೇಲೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಅವರು SM ಕೃಷ್ಣ ನಂತರ ಮತ್ತೊಬ್ಬ ಒಕ್ಕಲಿಗನಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ, ನನ್ನ ಕೈ ಹಿಡೀರಿ ಅಂದರು. ಪೆನ್ನು ಪೇಪರ್ ಕೊಡಿ ನನ್ನ ಕೈಗೆ ಅಂದರು. 5-6% ವೋಟ್ ಶಿಫ್ಟ್ ಆದವು. JDSನಿಂದ ಒಕ್ಕಲಿಗರ ವೋಟ್ಗಳು 5-6% ಕಾಂಗ್ರೆಸ್ಸಿಗೆ ಶಿಫ್ಟ್ ಆದವು. ಅದಕ್ಕೆ ಮಂಡ್ಯದಲ್ಲಿ ಹಂಗಾಗಿತ್ತು ರಿಸಲ್ಟು. ಈಗ ಅಂದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ, ವೋಟ್ ಕೊಡಿ ಅಂದಿದ್ದಕ್ಕೆ 5-6% ಬಂದವು. ಮುಖ್ಯಮಂತ್ರಿ ಆಗೇ ಬಿಟ್ಟರೆ ತರಬೇಕಲ್ವ ವೋಟು. ಅದಕ್ಕೆ ಬೇಕಾದ ಸ್ಟ್ರಾಟರ್ಜಿ ಮಾಡಬೇಕು. ಹಳೆ ಮೈಸೂರು ಭಾಗದಲ್ಲಿ ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ನಿಂತ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಬಿಡ್ತಾರೆ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಕಡಿಮೆ ಇದೆ ಒಂದು ಸ್ವಲ್ಪ ಸಂಖ್ಯೆ. ಅಲ್ಲಿಗೆ ಬೇಕಲ್ವ ನಾಯಕರುಗಳು. ಅದರದ್ದು ಲೆಕ್ಕಾಚಾರ ಆಗಬೇಕು. ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದನ್ನು ಕೌಂಟರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಹಿಂದದವರು ಯಾರು ಬರ್ತಾರೆ? ಒಕ್ಕಲಿಗ ನಾಯಕರು ಯಾರು? ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ ವರ್ಕೌಟ್ ಮಾಡಬೇಕು ಅಂತಿದೆ. ಅದು ಪರಸ್ಪರ ಕ್ಲಾಶಿಂಗ್ ಕಮ್ಯುನಿಟಿಗಳಲ್ಲ. ಲಿಂಗಾಯತ ಸಂಖ್ಯೆ ಆ ಕಡೆ ಜಾಸ್ತಿ, ಒಕ್ಕಲಿಗ ಸಂಖ್ಯೆ ಈ ಕಡೆ ಜಾಸ್ತಿ. ಅದಕ್ಕೆ ಲಿಂಗಾಯತರು ಪ್ರಭಾವಿಗಳಾದಂಥವ್ರು ಇರಬೇಕು. ಮುಸ್ಲಿಂ ವೋಟ್ ಬ್ಯಾಂಕು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯನವರ ಕಾರಣಕ್ಕಾಗಿ 90% ಕುರುಬರು ವಿಧಾನಸಭಾ ಎಲೆಕ್ಷನ್ ಬಂದರೆ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಬಟ್ ಲೋಕಸಭಾ ಬಂದರೆ ಒಂದು 35-40% BJP ಕಡೆ ಹೋಗ್ತವೆ, ನರೇಂದ್ರ ಮೋದಿಯ ಕಾರಣಕ್ಕೆ. ಅವರು OBCನೇ ಅಲ್ವಾ ನರೇಂದ್ರ ಮೋದಿನೂ, ಅವರು ಹಿಂದುಳಿದ ವರ್ಗದವರಪ್ಪ. ಹಾಗೆ ಮುಸ್ಲಿಂ ಮತಗಳು ಹಂಗಲ್ಲ, 90% ಕಾಂಗ್ರೆಸ್ಸಿಗೆ ಅವು. ಆ ಮುಸ್ಲಿಂ ಮತಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗಿದ್ದಾವೆ. ಏನೇನಾಗಿದೆ ರಿಸಲ್ಟ್ ನೋಡಿದ್ದೀರಿ ನೀವು. ಸಿದ್ದರಾಮಯ್ಯನವರ ಆಪ್ತರಾಗಿದ್ದ ಇಬ್ಬರು ಸ್ಥಾನ ಕಳ್ಕೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಪಕ್ಷದಿಂದಲೇ ಉಚ್ಚಾಟನೆಗೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರು. ನಸೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಕಳ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈಗ ಹೆಂಗೂ ಕಳ್ಕೋಬೇಕಾಗಿತ್ತು, ಮತ್ತು ಬೇರೆಯವರು ಬರ್ತಿದ್ರು, ಆ ಮಾತು ಬೇರೆ. ಜಮೀರ್ ಅಹಮ್ಮದರ ಕುತ್ತಿಗೆಗೆ ಬಂದುಬಿಡ್ತೇನೋ ಆ ಇಶ್ಯೂ ಅನ್ನೋ ಹಂಗಾಗಿತ್ತು. ಅದಾದ ನಂತರ ಮುಸ್ಲಿಂ ಓಲೈಕೆನ ಮಾಡಿದರು, ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ರು. 600 ಕೋಟಿ ಫಂಡ್ ಬಿಡುಗಡೆ ಮಾಡಿದೆ, ಅವ್ರ ಮೇಲೇನೋ ಆಳಂದದಲ್ಲಿ ಒಂದು 8 ಕೇಸ್ ಇದ್ವು, ವಾಪಸ್ ತಗೊಂಡೆ. BJP ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು, ಆ ಬ್ಯಾನನ್ನು ಇವರು ವಾಪಸ್ ತಗೊಂಡ್ರು. ಇಂಥದ್ದೆಲ್ಲ ಆಗಿದೆ. ಆ ಬ್ಯಾಲೆನ್ಸನ್ನು ಮಾಡಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು. ಮುಸ್ಲಿಂ ಸಮುದಾಯ ಒಂದು
ಒಂಥರ ಏನು ಮಾಡ್ತಾರೋ ನೋಡೋಣ ಅನ್ನೋ ಹಂಗೆ ಕೂತ್ಕೊಂಡಿರುತ್ತೆ. ಈಗ ಸಿದ್ದರಾಮಯ್ಯನವ್ರು ಹಂಗಲ್ಲ, ಅವರು ಔಟ್ ರೈಟಾಗಿ ತಮ್ಮದು ಏನಿದೆ ಮನಸ್ಸಿನಲ್ಲಿ ಹೇಳ್ತಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನು ಹೆಮ್ಮೆ ಹಿಂದೂ ಅಂತಾರೆ. ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ತಾರೆ. ಈ ಕಡೆ ಕೊಯಮತ್ತೂರಿನಲ್ಲಿ ಸದ್ಗುರು ಆಶ್ರಮದ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಹೋಗ್ತಾರೆ. ಅಲ್ಲಿ ಅಮಿತ್ ಶಾ ಜೊತೆಗಿರ್ತಾರೆ. ಸಾಫ್ಟ್ ಹಿಂದುತ್ವ ಇವ್ರದ್ದು. ಇವರು ಪೂಜೆ ಪುನಸ್ಕಾರ ಆಚರಣೆ ನಡ್ಕೊಳ್ಳೋದು ಆ ವಿಷಯದಲ್ಲಿ ಅನ್ಅಪಾಲಜೆಟಿಕ್ ಇದ್ದಾರೆ ಡಿ ಕೆ ಶಿವಕುಮಾರ್. ಹಂಗಿರುವಾಗ ಮುಸ್ಲಿಂ ಸಮುದಾಯ ಏನು ಯೋಚನೆ ಮಾಡುತ್ತೆ, ಮುಸ್ಲಿಂ ಸಮುದಾಯ ಏನು ಯೋಚನೆ ಮಾಡುತ್ತೆ, ಅದರದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗಬೇಕು. ಇದು ಹೇಳ್ತೀನಲ್ಲ, ಕ್ಯಾಬಿನೆಟ್ ರೀಶಫಲ್ ಮಾಡೋದು ಅಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹುರುಪೆಲ್ಲ ಇಳಿದೋಗ್ಬಿಡುತ್ತೇನೋ. ಕ್ಯಾಬಿನೆಟ್ ಇಟ್ಕೊಂಡು ಕೂತ್ಕೊಂಡು ಜೇನುಗೂಡಿಗೆ ಕೈ ಹಾಕದಂಗೆ. ಇದರಲ್ಲಿ ಒಬ್ಬನಿಗೆ ಖುಷಿಯಾದ್ರೆ 10 ಜನರಿಗೆ ಬೇಜಾರಾಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಅಂದರೆ ಕ್ಯಾಬಿನೆಟ್ ಮಾಡೋದು ಅಂದರೆ ಹೆಂಗೆ, ಒಬ್ಬನಿಗೆ ಖುಷಿಯಾದ್ರೆ 10 ಜನರಿಗೆ ಬೇಜಾರಾಯಿತು ಅಂತ ಅರ್ಥ. ಅದು ಆ ಲೆಕ್ಕಾಚಾರ ಇಟ್ಕೊಂಡು ಕ್ಯಾಬಿನೆಟ್ ರಚಿಸುವ ಚಾಲೆಂಜ್ ಇದೆ ಡಿ ಕೆ ಶಿವಕುಮಾರ್ ಅವರ ಎದುರಿಗೆ. ಅದರ ಜೊತೆಗೆ KPCC ಅಧ್ಯಕ್ಷರೂ ಬರಬೇಕು. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆಲ್ಮೋಸ್ಟ್ ಫೈನಲ್ಲು ಅಂತ ನಾವೇ ಮಾತಾಡ್ತಾ ಇದ್ವಿ. ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಒಕ್ಕಲಿಗರಾಗಿರುವ ಮುಖ್ಯಮಂತ್ರಿ, ST ಸಮುದಾಯದ ಸತೀಶ್ ಜಾರಕಿಹೊಳಿ, ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ಗೆ ಅದು ಅಷ್ಟರ ಮಟ್ಟಿಗೆ ಇಷ್ಟ ಆಗೋದಿಲ್ಲ ನೋಡಿ. ಅಂದರೆ ST ಸಮುದಾಯದವರು ಆಗೋದು ಅಂತಲ್ಲ, ಸತೀಶ್ ಜಾರಕಿಹೊಳಿ ಆಗೋದು. ಇಬ್ಬರು ಪರಸ್ಪರ ವೈರುಧ್ಯದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಒಂದು ಪವರ್ ಸೆಂಟರ್ ಆಗಿರುವ ಅಥವಾ ಇನ್ನೂ ಸ್ಟ್ರಾಂಗ್ ಪವರ್ ಸೆಂಟರ್ ಆಗಬಲ್ಲಂಥ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನ ಕೊಟ್ಟುಬಿಡಿ, ನಾವಿಬ್ಬರೂ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳುವ ಸಾಧ್ಯತೆ ಇದೆಯಾ? ಹಂಗಾಗೋದಿಲ್ಲ ಅದು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಕಾರ್ನಲ್ಲಿದ್ದವರು, ಓಡಾಡ್ತಾ ಇದ್ದವರು ಡಾಕ್ಟರ್ G. ಪರಮೇಶ್ವರ್. ಆ್ಯಕ್ಚುಲಿ ಪರಮೇಶ್ವರ್ ಮತ್ತು MB ಪಾಟೀಲ್ ಇಬ್ಬರನ್ನೂ ದೆಹಲಿ ನಾಯಕರು ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ದಿಲ್ಲಿಗೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇಂಟರ್ನಲ್ ಮಾಹಿತಿ, ಡಾಕ್ಟರ್ ಪರಮೇಶ್ವರರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಪೋಸ್ ಮಾಡ್ತಾ ಇದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರ ಚಾಯ್ಸ್ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಲಿ ಅಂತ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ನನಗೆ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಮಂತ್ರಿಗಿರಿಯೂ ಬೇಕು ಅಂದಿದ್ದಾರೆ. KC ವೇಣುಗೋಪಾಲ್ ಹೇಳಿದ್ರಂತ, ಇಲ್ಲ 1 ಮ್ಯಾನ್ 1 ಪೋಸ್ಟ್, ಒಂದೇ ಪೋಸ್ಟ್ ಕೊಡೋದು ಅಂತ. ಮತ್ತು ಡಿ ಕೆ ಶಿವಕುಮಾರ್ ಇಡೀ ದಿವಸ ಆಗಿದ್ದರು ಅಂತ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯೂ ಆಗಿದ್ದರು, ಅವರ ಹತ್ರ ಬೆಂಗಳೂರು ನಗರಾಭಿವೃದ್ಧಿ ಇತ್ತು, ಭಾರೀ ನೀರಾವರಿ ಇತ್ತು, ಜೊತೆಗೆ KPCC ಅಧ್ಯಕ್ಷರಾಗಿದ್ದರು. ನಾನು ಯಾಕೆ ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಅದಕ್ಕೆ KC ವೇಣುಗೋಪಾಲ್ ಹೇಳಿದ್ರಂತೆ, ಹಿ ವಾಸ್ ಎನ್ ಎಕ್ಸೆಪ್ಷನ್ ಬಿಡಿ, ಇನ್ನು ಮುಂದೆ ಅದು ಹಂಗೆ ಆಗೋದಿಲ್ಲ ಅಂದಿದ್ದಾರೆ. ಆ್ಯಕ್ಚುಲಿ ಇಬ್ಬರು, ಒಂದು ಡಿ ಕೆ ಶಿವಕುಮಾರು, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ಹೌದು, ರಾಜ್ಯಸಭೆ ವಿಪಕ್ಷ ನಾಯಕರು ಹೌದು. 2 ಸ್ಥಾನ ಇದೆ. ಇಲ್ಲ, ಇನ್ನು ಮುಂದೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ, 1 ಮ್ಯಾನ್ 1 ಪೋಸ್ಟ್ ಅಂತ KC ವೇಣುಗೋಪಾಲ್ ಅವರು ಹೇಳಿದಾರಂತೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಆರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. KPCC ಅಧ್ಯಕ್ಷ ಸ್ಥಾನವೋ ಮಂತ್ರಿಗಿರಿನೋ ಅಂತ. ಇಷ್ಟೂ ಫ್ಯಾಕ್ಟರ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಅದರ ಜೊತೆಗೆ ಯಾವ್ಯಾವ ಭಾಗದಿಂದ ಯಾರ್ಯಾರು ಅಂತ ಎಲ್ಲ ಜಿಲ್ಲೆಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗಬೇಕಲ್ಲ. ನೀವು ಸಾಮಾಜಿಕ ನ್ಯಾಯ ಒಂದನ್ನೇ ಗಮನದಲ್ಲಿಟ್ಕೊಂಡು ಒಂದೇ ಜಿಲ್ಲೆಯಲ್ಲಿ 3-4 ಜನ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ ಅಂದರೆ ಪಕ್ಕದ 2-3 ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಗದೆ ಹೋದರೆ ಹಂಗಿರುತ್ತೆ ಕ್ಯಾಬಿನೆಟ್ ಮಾಡೋದು ಅಂದರೆ. ಡಿ ಕೆ ಶಿವಕುಮಾರ್ ಅವರ ಸಂಭವನೀಯ ಕ್ಯಾಬಿನೆಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಎಷ್ಟೆಲ್ಲ ಫ್ಯಾಕ್ಟರ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಒಂದು ಕ್ಯಾಬಿನೆಟ್ ರಚನೆ ಆಗಬೇಕಾದ್ರೆ. ಅದರಲ್ಲಿ ಮುಖ್ಯಮಂತ್ರಿ ಆದವರಿಗೆ ಯಾವುದೇ ನಾಯಕನಾಗಿ ಆಯ್ಕೆಯಾದವನಿಗೆ ನಿನ್ನ ಟೀಮ್ ನೀನು ಸೆಲೆಕ್ಟ್ ಮಾಡ್ಕೊ ಅನ್ನುವ ಸ್ವಾತಂತ್ರ್ಯ ಇದೆ ನೋಡಿ. ಅಂದರೆ ಯಾರ್ಯಾರ ಹತ್ರ ಏನೇನು ಮಾಡಿಸಬೇಕು ಏನು ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಅಂಥ ಸ್ವಾತಂತ್ರ್ಯ ಬಹಳ ಕಡೆಗಳು ಸಿಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸಲ ಅಷ್ಟು ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತೆ ಅಂದರೆ ಸಿಗೋದಿಲ್ಲ. ಅದು ನೆಕ್ಸ್ಟ್ 2028 ಎಲೆಕ್ಷನ್ ಏನಾದರೂ ಅವರು ಗೆದ್ದುಕೊಂಡು ಬಂದು ಆವಾಗ ಸರ್ಕಾರ ರಚನೆ ಮಾಡ್ತೀನಿ ಅಂದರೆ ಅವ್ರು ಹೇಳಿದ್ ನಡೆಯುತ್ತೆ. ಇವ್ರು ಬೇಡ ಬಿಡಿ ಅಂದರೆ ಹೈಕಮಾಂಡ್ ಅವರು ಸರಿ ಬೇಡ ಬಿಡಿ ಅಂತಾರೆ. ಬಟ್ ಈಗ ಹಂಗಾಗೋದಿಲ್ಲ. ಈಗ ಬ್ಯಾಲೆನ್ಸ್ ಮಾಡಲೇಬೇಕು. ಕ್ಯಾಬಿನೆಟ್ನಲ್ಲಿ 33 ಜನರಲ್ಲಿ
ಡಿ ಕೆ ಶಿವಕುಮಾರ್ ಅವರ ಹ್ಯಾಂಡ್ ಯಾರು, ಸಿದ್ದರಾಮಯ್ಯನವರ ಆಯ್ಕೆ ಯಾರು, ಹೈಕಮಾಂಡಿನ ಕ್ಯಾಂಡಿಡೇಟ್ಗಳು ಯಾರು, ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು. ಅದರ ಜೊತೆಗೆ ಉಪಮುಖ್ಯಮಂತ್ರಿ ಯಾವುದೇ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಅಂತ ಯಾರೂ ಇಲ್ಲದೇ ಇರುವ ಸಿಚುವೇಶನ್ ಮೋಸ್ಟ್ ಕಂಫರ್ಟಬಲ್. ಪವರ್ ಸೆಂಟರ್ ಇರೋದಿಲ್ಲ, ಪ್ಯಾರಲಲ್ ಪವರ್ ಸೆಂಟರ್ಗಳು. ಅಫ್ಕೋರ್ಸ್ ಉಪಮುಖ್ಯಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ ಅಲ್ಲ ಅದು. ಉಪಮುಖ್ಯಮಂತ್ರಿ ಆದವರು ಆ್ಯಸ್ ಗುಡ್ ಆಸ್ ಎನಿ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್. ಇದು ರಾಜಕೀಯ ಅನುಕೂಲಕ್ಕಾಗಿ ಸೃಷ್ಟಿಸಿಕೊಂಡಿರುವ ಹುದ್ದೆ ಅಷ್ಟೇ ಡಿ ಸಿ ಎಮ್ ಅನ್ನೋದು. ಆದರೂ ಡಿ ಸಿ ಎಮ್ ಅನ್ನೋದು ಒಂದು ಕಿರೀಟ ತಂದು ಕೊಡುತ್ತೆ. ಡಿ ಕೆ ಶಿವಕುಮಾರ್ ಅದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಬೇಡ ಡಿ ಸಿ ಎಮ್ಮು ಅಂತ. ಇಲ್ಲಪ್ಪ ನಾವು ಡಿ ಸಿ ಎಮ್ ಮಾಡೇ ಮಾಡೋರು ಅಂತೇನಾದ್ರು ಹೈಕಮಾಂಡ್ನವ್ರು ಹಠ ಹಿಡಿದ್ರೆ ಆವಾಗ ಒಬ್ಬರನ್ನೇ ಮಾಡಬೇಡಿ ಅಂತಾರೆ. ಡಿ ಸಿ ಎಮ್ ಇರದೇ ಇರುವುದು ಮುಖ್ಯಮಂತ್ರಿಗಳಿಗೆ ಹೆಚ್ಚು ಅನುಕೂಲ. ಇರಲೇಬೇಕು ಅನ್ನೋದಾದರೆ ಎಷ್ಟು ಜಾಸ್ತಿನೋ ಅಷ್ಟು ಅನುಕೂಲ. ಸಿಂಗಲ್ ಪವರ್ ಸೆಂಟರ್ ಇರೋದಿಲ್ಲ ಆವಾಗ. ಈಗ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಒಬ್ಬರೇ ಉಪಮುಖ್ಯಮಂತ್ರಿ, 2 ಪವರ್ ಸೆಂಟರಲ್ಲಿ. ಅದಕ್ಕೆ ಈ ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆನ ಅಥವಾ ಆಮೇಲೆ ಅನ್ಕೋತೀನಿ ನಾನು, ಸಿದ್ದರಾಮಯ್ಯನವ್ರು ಬಣದವ್ರು ಜೋರಾಗಿ ವಾದ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಇನ್ನೂ 3 ಜನ ಡಿ ಸಿ ಎಮ್ ಆಗಬೇಕು ಅಂತ. ಒಬ್ಬರು ಮುಸ್ಲಿಂ ಆಗಲಿ, ಒಬ್ಬರು ಲಿಂಗಾಯತ ಆಗಲಿ, ಒಬ್ಬರು ಎಸ್ ಸಿ ಆಗಲಿ, 3 ಜನ ಡಿ ಸಿ ಎಮ್ಗಳಾಗಬೇಕು ಅಂತ ಕೂತ್ಕೊಂಡ್ರು. ಯಾಕೆ? ಡಿ ಕೆ ಶಿವಕುಮಾರ್ ಅವರ ಪವರ್ ಸೆಂಟರ್ನ ಡೈಲ್ಯೂಟ್ ಮಾಡಬೇಕು ಅಂತ. ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಅದನ್ನೇ ಬಯಸ್ತಾರೆ. ಒಂದು ಡಿ ಸಿ ಎಮ್ ಬೇಡಪ್ಪ, ಆಗದಿದ್ದರೆ 2 ಮಾಡ್ತಿರೋ, 3 ಮಾಡ್ತಿರೋ, 4 ಮಾಡ್ತಿರೋ, ಎಷ್ಟು ಜಾಸ್ತಿನೋ ಅಷ್ಟು ಮಾಡ್ಕೊಳ್ಳಿ ಅಂತ. ಇದು ಕೂಡ ಬ್ಯಾಲೆನ್ಸಿಂಗೆ. ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ, KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯ ಡಾಕ್ಟರ್ ಪರಮೇಶ್ವರ್ ಬರ್ತಾರೋ, ಅಥವಾ ಸತೀಶ್ ಜಾರಕಿಹೊಳಿ ಯಾರ ಆಯ್ಕೆ ಅಂತ ಹೇಳೋದು ಕಷ್ಟ ಇದೆ ಈ ಸಂದರ್ಭದಲ್ಲಿ. ಅದೊಂದು ಜನರಲ್ ನೋಷನ್ ಇತ್ತಲ್ಲ, ಸಿದ್ದರಾಮಯ್ಯನವರ ಆಯ್ಕೆ, ಸಿದ್ದರಾಮಯ್ಯನವರ ಟೀಮು, ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಸತೀಶ್ ಜಾರಕಿಹೊಳಿ. ವಾತಾವರಣ ಹಂಗೆ ಉಳ್ದಂಗಿಲ್ಲ ಅದು. ಯತೀಂದ್ರ ಸಿದ್ದರಾಮಯ್ಯನವರು ಅವರ ಜಿಲ್ಲೆಯಲ್ಲಿ ಒಂದು ಕಡೆ ರಾಯಣ್ಣನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದಾಗ ಅನ್ಕೊಳ್ತೀನಿ, ಭಾಷಣದಲ್ಲಿ ಹೇಳಿಬಿಟ್ರು, ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಳ್ಬೇಕು, ಸತೀಶ್ ಜಾರಕಿಹೊಳಿ ಅವರು ಆ ನಾಯಕತ್ವ ವಹಿಸಿಕೊಳ್ಬೇಕು ಅಂತ ಡಾಕ್ಟರ್ ಯತೀಂದ್ರ ಭಾಷಣ ಮಾಡಿಬಿಟ್ಟಿದ್ರು. ವಾರಗಟ್ಟಲೆ ಚರ್ಚೆ ಆಯ್ತದು. ಈಗಲೂ ಯತೀಂದ್ರ ಅದನ್ನು ಹೇಳ್ತಾರ? ಐ ಡೋಂಟ್ ಥಿಂಕ್ ಸೊ. ನನಗೆ ಹಂಗೆ ಅನ್ಸೋದಿಲ್ಲ. ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಪ್ರಪೋಸ್ ಮಾಡ್ತಾ ಇರುವ ಹೆಸರು ಡಾಕ್ಟರ್ ಪರಮೇಶ್ವರ್ ಅಂತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಪರಮೇಶ್ವರೇ ಆಗಲಿ ಅಥವಾ ಸತೀಶ್ ಜಾರಕಿಹೊಳಿನೇ ಆಗಲಿ, ಆವಾಗ SC STಗೊಂದು ರಿಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಂಗಾಗತ್ತೆ. ಇನ್ನೂ ಒಂದು ಪ್ರಪೋಸಲ್ಲು ಇದೆ. ಡಾಕ್ಟರ್ ಪರಮೇಶ್ವರ್, MB ಪಾಟೀಲ್ ಇಬ್ಬರನ್ನೂ ಕರೆಸ್ಕೊಂಡಿದ್ದಾರೆ ದಿಲ್ಲಿಗೆ. MB ಪಾಟೀಲ್ರೇನಾದರೂ KPCC ಅಧ್ಯಕ್ಷರಾಗುವ ಸಾಧ್ಯತೆ ಇದೆಯಾ? ಒಂದು ಡಿಸ್ಟಂಟ್ ಪಾಸಿಬಿಲಿಟಿ ಅಂತ ಹಿಡ್ಕೊಳ್ಳಿ. ಡಿಸ್ಟಂಟ್ ಪಾಸಿಬಿಲಿಟಿ. ಹಂಗೆ ಒಂದು ವೇಳೆ ಆದರೆ ಒಕ್ಕಲಿಗರು ಮುಖ್ಯಮಂತ್ರಿ, ಲಿಂಗಾಯತರು KPCC ಅಧ್ಯಕ್ಷರು. ಆವಾಗ ಅಹಿಂದಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಡುವ ಮೂಲಕ ರಿಪ್ರೆಸೆಂಟ್ ಕಲ್ಪಿಸಬೇಕು. ಒಬ್ಬರು SC, ಒಬ್ಬರು ಮುಸ್ಲಿಮು, ಒಬ್ಬರು ಹಿಂದುಳಿದ ವರ್ಗದವರು. ಈ ರೀತಿಯಾಗಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕಲ್ಪಿಸುವ ಮೂಲಕ ಅಹಿಂದಕ್ಕೆ ರಿಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಕ್ಯಾಬಿನೆಟ್ ಆಗಬೇಕು. ಇದು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂದರೆ ಅಷ್ಟರಲ್ಲಾಗುತ್ತಾ? ಪೂರ್ತಿಯಾಗಿ ಆಗೋದಿಲ್ಲ. ಪೂರ್ತಿಯಾಗಿ ಮಾಡೋದಕ್ಕೂ ಅಂದರೆ ಲೆಕ್ಕಾಚಾರದ ಪ್ರಕಾರ ಮಾಡಲೂಬಾರ್ದು. ಈಗ ಅದನ್ನು ಬೆಸ್ಟ್ ಸಿನಾರಿಯೋ ಫಾರ್ ಡಿ ಕೆ ಶಿವಕುಮಾರ್ ಈಸ್ ಸೋಮವಾರ ಅವರೊಬ್ಬರೇ ಪ್ರಮಾಣ ವಚನ ತಗೊಂಡ್ಬಿಡೋದು ಮುಖ್ಯಮಂತ್ರಿಯಾಗಿ. 2013ರಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿದರು. ಸೆಕೆಂಡ್ ಬೆಸ್ಟ್ ಸಿನಾರಿಯೋ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಜನ, 3, 4, 5, 6 ಅಬ್ಬಬ್ಬ ಅಂದ್ರೆ ಒಂದು 10 ಸೋಮವಾರ ಪ್ರಮಾಣ ವಚನ ಸ್ವೀಕರಿಸೋದು.
ಟೋಟಲ್ 10 ಜನ ಪ್ರಮಾಣ, 9 ಜನ ಸಚಿವರಾಗಿ ಒಬ್ಬರು ಮುಖ್ಯಮಂತ್ರಿ, 10 ಜನ ಅಂತ ಕಟ್ರೆ ಇನ್ನು 23 ಜನನ ಕ್ಯಾಬಿನೆಟ್ಟಿಗೆ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಆ 23 ಯಾವಾಗ ತಗೊಳ್ಳೋದು? ರಾಜ್ಯಸಭೆ ಚುನಾವಣೆಗೆ ಮತದಾನ ಮುಗಿದ ನಂತರ 18ನೇ ತಾರೀಕು ರಾಜ್ಯಸಭಾ ಚುನಾವಣೆಗೆ ಮತದಾನ. ನಾನು ಅನ್ನಲ್ಲ ಅವಾಗ ಈ ಕ್ಯಾಬಿನೆಟ್ ರೀಶಫಲ್ ಅಂದರೆ ಒಬ್ಬರಿಗೆ ಖುಷಿಯಾದ್ರೆ 10 ಜನರಿಗೆ ಬೇಜಾರಾಗತ್ತೆ. ಫುಲ್ ಫ್ಲಡ್ಜ್ಡ್ ಕ್ಯಾಬಿನೆಟ್ ಈಗಲೇ ಮಾಡ್ಕೊಂಡು ಸಚಿವ ಸ್ಥಾನ ಸಿಗದೇ ಇರೋರು ಅಸಮಾಧಾನಗೊಂಡು ರಾಜ್ಯಸಭಾ ಚುನಾವಣೆಗೆ ಅದೇ ಟೈಮಿಗೆ ಯಾರೋ 5th ಕ್ಯಾಂಡಿಡೇಟ್ ನಾಮಿನೇಷನ್ ಮಾಡಿ, ಅದೇನೋ ಒಂದು ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು, ರಾಜ್ಯಸಭಾ ಚುನಾವಣೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಅನರ್ಹನೂ ಮಾಡೋದಕ್ಕಾಗೋದಿಲ್ವಂತೆ. ನಮ್ಮನ್ನು ಮಿನಿಸ್ಟರ್ ಮಾಡಲಿಲ್ವ, ನಾವೇನೋ ಒಂದು ಪಾಠ ಕಲಿಸ್ತೀವಿ ರೀ ಅಂತೇನಾದ್ರು ಹೊರಟ್ರೆ ಸುಮ್ಮನೆ ಇಲ್ಲದೇ ಇರೋ ಸಮಸ್ಯೆ ತಂದ್ಕೊಂಡಂಗೆ ಆಗುತ್ತೆ. ಸೊ ಸೋಮವಾರ ಒಂದು ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದು 2013ರಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಹಾಗೆ, ಅಥವಾ 2023ರಲ್ಲಿ ಸಿದ್ದರಾಮಯ್ಯನವರು ತಾವು ಒಬ್ಬರು ಪ್ರಮಾಣ ವಚನ ಸ್ವೀಕರಿಸಿದ್ರು, ಇನ್ನು 8 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅವರು 8 ಜನ, 8+1 ಅಷ್ಟೇ ಮಾಡೋದೀಗ. ಇದು 2 ಪಾಸಿಬಿಲಿಟಿಗಳು. ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಈಸ್ ಇಂಪಾಸಿಬಲ್ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಇರುವ ಕ್ಯಾಬಿನೆಟ್ನಲ್ಲಿ ಯಾರ ಕಡೆಯವರು ಎಷ್ಟೆಷ್ಟು, ನಾನು ಆಗಲೇ ಹೇಳಿದೆ, ಅತ್ಯಂತ ಕಡಿಮೆ ಹಳಬರು ಇರಲಿ ಅನ್ನುವುದು ಡಿ ಕೆ ಶಿವಕುಮಾರ್ ಅವರ ಬಯಕೆ. ಎಷ್ಟು ಬೇಕೋ ಅಷ್ಟು, ತೀರಾ ಅನಿವಾರ್ಯರಾಗಿರೋರನ್ನು ತಗೊಳ್ಳೋಣ. ಮತ್ತು ಸಿದ್ದರಾಮಯ್ಯನವರ ರಿಪ್ರೆಸೆಂಟೇಷನ್ ಸಾಧ್ಯ ಆದಷ್ಟು ಕಡಿಮೆ ಇರಬೇಕು ಅಂತ ಸಹಜವಾಗಿ ಇವರ ಬಯಕೆ ಇರುತ್ತೆ. ನೋಡಿ, ಸಿದ್ದರಾಮಯ್ಯನವರು ರಾಜ್ಯಸಭಾ ಸ್ಥಾನದ ಆಫರ್ ಮಾಡಿದಾಗ ಆಯ್ತು ಸರಿ ನಾನು ರಾಜ್ಯಸಭೆಗೆ ಬರ್ತೀನಿ ಅಂತ ಒಪ್ಕೊಂಡು ಹೋಗ್ಬಿಟ್ಟಿದ್ರೆ ಡಿ ಕೆ ಶಿವಕುಮಾರ್ ಒಂದು ಥರ ನಿರಾಳ ಆಗ್ತಿದ್ರು, ಅವ್ರು ದಿಲ್ಲಿ ಪಾಲಿಟಿಕ್ಸಿಗೆ ಹೋದರು ಅಂತ. ಈಗ ಹಂಗಾಗೋದಿಲ್ಲ. ಅವ್ರು ರಾಜ್ಯಸಭೆ ಒಪ್ಕೊಂಡು ಹೋಗಿದ್ದರೆ ವರುಣಾಕ್ಕೆ ರಾಜೀನಾಮೆ ಕೊಡ್ತಿದ್ರು. ವರುಣಾದ ಉಪಚುನಾವಣೆಯಲ್ಲಿ ಯತೀಂದ್ರರನ್ನು ನಿಲ್ಲಿಸಿಕೊಂಡು ಡಿ ಕೆ ಶಿವಕುಮಾರ್ ಮುಂದೆ ನಿಂತು ಎಲೆಕ್ಷನ್ ಮಾಡಿ ಗೆಲ್ಲಿಸ್ಕೊಂಡು ಬಂದಿರೋರು. ಯತೀಂದ್ರ ಅವರಿಗೆ ಒಂದು ಪ್ರಭಾವಿಯಾದ ಖಾತೆಯನ್ನು ಕೊಟ್ಟು ಸಬ್ ಠೀಕ್ ಹೇ ಬನ್ನಿ ರಾಜ್ಯ ನಡೆಸೋಣ ಅಂತ ಹಂಗಾಗಿರೋದು. ಬಟ್ ಸಿದ್ದರಾಮಯ್ಯನವ್ರು ರಾಜ್ಯಸಭೆಗೆ ಹೋಗೋದಿಲ್ಲ ಅಂದರು. ಅವರು ಇಲ್ಲೇ ಇರ್ತಾರೆ, ವಿಧಾನಸೌಧದಲ್ಲೇ ಇರ್ತಾರೆ, ಶಾಸಕರಾಗಿರ್ತಾರೆ. ಆ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಆತಂಕ ಇದೆ ಅನೇಕರಿಗೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಅಂದರೆ ಎಲ್ಲೂ ಯಾವ ವಿಷಯದಲ್ಲೂ ಅವ್ರಿಗೆ ಬೇಜಾರಾಗದೇ ಇರೋ ಹಂಗೆ 2 ವರ್ಷ ನಡೆಸ್ಕೊಂಡು ಹೋಗ್ಬೇಕು. ಅವರಿಗೆ, ಅವರ ಕಡೆಯವರು ಅನ್ನಿಸಿಕೊಂಡವರಿಗೆ, ಅವರ ಮಗನಿಗೆ ಬೇಜಾರಾಗದೇ ಇರೋ ಹಾಗೆ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲದೇ ಇದ್ದರೆ ಸಿದ್ದರಾಮಯ್ಯ ನೋಡಿ ಸಂದೇಶಗಳನ್ನು ಹೆಂಗೆಂಗೋ ಕೊಟ್ಟುಬಿಡಬಹುದು, ಹೆಂಗೆಂಗೋ ಕೊಟ್ಟುಬಿಡು. ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನೋ ಒಂದು ಸರಿ ಅನ್ನಿಸ್ಲಿಲ್ಲಪ್ಪ, ಫೋನ್ ತಗೊಂಡು ಹಿಂಗೆ ಮಾಡಬೇಡ ಕಣಯ್ಯ, ಇದು ಬೇಡ ಅಂತ ಹೇಳಿದರೂ ಆಗತ್ತೆ. ಬಟ್ ಸಿದ್ದರಾಮಯ್ಯನವರು ಒಂದು ಪತ್ರ ಬರೆದುಬಿಟ್ರು ಅನ್ಕೊಳ್ಳಿ, ಪತ್ರ ಬರೆದು ಅದನ್ನು ಬಹಿರಂಗಪಡಿಸ್ಬಿಡೋದಪ್ಪ, ಇದು ಸರಿ ಇಲ್ಲ, ಇದು ಹಿಂಗಾಗಬಾರ್ದು ಅಂತ. ವಾರಗಟ್ಟಲೆ ಚರ್ಚೆ ಆಗುತ್ತದು. 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋದ ನಂತರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹೋದ ನಂತರ ಕಾಂಗ್ರೆಸ್ JDSನ ಮೈತ್ರಿ ಬಂತಲ್ಲ, ಸಿದ್ದರಾಮಯ್ಯನವ್ರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದದ್ದು. ಬಟ್ ಹೈಕಮಾಂಡ್ನವ್ರು ನಿರ್ಧಾರ ತಗೊಂಡಿದ್ರು, ಇನ್ನೇನು ಮಾಡೋಕ್ಕಾಗತ್ತೆ. ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕನಾದರು, ಬಟ್ ಕ್ಯಾಬಿನೆಟ್ನಲ್ಲಿಲ್ಲ. ಅದು ಒಂದು ವಿಚಿತ್ರ ಸನ್ನಿವೇಶವೇ. ಆವಾಗ ಏನು ಮಾಡಿದ್ರು? ಸುಮ್ಮನೆ ಆ ಶಾಂತಿವನದಲ್ಲಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸೆಯಲ್ಲಿ ಕೂತ್ಕೊಂಡು ಲೋಕಸಭಾ ಎಲೆಕ್ಷನ್ ತನಕ ಅಷ್ಟೇ ಈ ಗೌರ್ಮೆಂಟು ಅಂದ್ಬಿಟ್ರು. ಆಯ್ತಲ್ಲ, ಹಾಗೆ ಆಗಲಿಲ್ವೇ? ಹಾಗೆ ಬೆಂಗಳೂರಿನಲ್ಲೇ ಇರುವ ವಿಧಾನಸೌಧದಲ್ಲಿ ಶಾಸಕರಾಗಿಯೇ ಇರುವ ಸಿದ್ದರಾಮಯ್ಯನವರು ಸ್ವಲ್ಪ ಆತಂಕಕಾರಿ ಅಂತ ಅನ್ನಿಸ್ತಾರೆ. ಬಟ್ ಸಿದ್ದರಾಮಯ್ಯನವರ ಇವತ್ತಿನ ಮನಸ್ಥಿತಿ ನೋಡಿದ್ರೆ ಅಂಥದ್ದು ಯಾವ ಉದ್ದೇಶವೂ ಅವ್ರ ಹತ್ರ ಇದ್ದಂಗಿಲ್ಲ. ಅದರ್ವೈಸ್ ರಾಜೀನಾಮೆ ಕೊಡಿ ಅಂದಾಗಲೇ ಒಂದು ರೆಸಿಸ್ಟೆನ್ಸನ್ನು ಅವರು ತೋರಿಸಬಹುದಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ, ಈಗಾಗಲೇ ಸಚಿವರಾಗಿರುವವರ ಪೈಕಿ ಒಂದು 8-10 ಜನ ಬೇಕಿದ್ದರೆ ಹೊಸ ಕ್ಯಾಬಿನೆಟ್ನಲ್ಲಿರಲಿ, ಉಳಿದವ್ರನ್ನ ಹೊಸಬರನ್ನ ಮಾಡೋಣ ಅಂತ. ಹೊಸಬರು ಅಂದರೆ ಫಸ್ಟ್ ಟೈಮ್ MLA ಆದವ್ರಿಗಂತೂ ಮಂತ್ರಿ ಆಗುವ ಅವಕಾಶ ಇಲ್ಲ. 2 ಸಲ 3 ಸಲ ಶಾಸಕರಾದಂಥವ್ರು ಇದ್ದಾರೆ. ಅವರನ್ನು ಮಂತ್ರಿ ಮಾಡಿ ಒಂದು ಹೊಸ ಆಡಳಿತದ ರುಚಿಯನ್ನು ಹತ್ಸೋಣ ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಇವತ್ತು ದೆಹಲಿಗೆ ಹೋದವ್ರ ಪೈಕಿ ನೋಡಿದ್ರು, ಜಾರ್ಜು ಸಿದ್ದರಾಮಯ್ಯನವ್ರ ಜೊತೆಗೆ ಜಾರ್ಜು, ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ.
ಯತೀಂದ್ರನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಡೆಫಿನೆಟ್ಲಿ ಹೇಳಿರ್ತಾರೆ. ಟೇಕ್ ಕೇರ್ ಆಫ್ ಮೈ ಸನ್ ಅಂತ ಹೇಳಿರ್ತಾರೆ. ಸತೀಶು ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರು ನಿನ್ನೆ ರಾಜೀನಾಮೆ ಕೊಡೋದಕ್ಕೆ ಹೋದಾಗ ತಮ್ಮ ರೇಂಜ್ ರೋವರ್ ಕಾರ್ನಲ್ಲಿ ಅವರನ್ನು ಕೂಡಿಸಿಕೊಂಡು ತಾವೇ ಡ್ರೈವ್ ಮಾಡ್ಕೊಂಡು ಹೋದರು. ಇವತ್ತು ದಿಲ್ಲಿಗೂ ಅವರೇ ಹೋಗಿದ್ದಾರೆ ಸ್ಪೆಷಲ್ ಫ್ಲೈಟ್ನಲ್ಲಿ. ಫ್ಲೈಟ್ ಬಹುಶಃ ಭೈರತಿ ಸುರೇಶ ಬುಕ್ ಮಾಡಿ ಕರ್ಕೊಂಡು ಹೋಗಿದ್ದರೆ ಮುಂದಿನ ಕುರುಬ ನಾಯಕ ಅನ್ನಿಸಿಕೊಳ್ಳಬೇಕು ಅನ್ನೋ ಬಯಕೆ ಅವ್ರಿಗೆ ಡೆಫಿನೆಟ್ಲಿ ಇರುತ್ತೆ. ಕುರುಬ ನಾಯಕ ಅನ್ನಿಸಿಕೊಳ್ಳಬೇಕು ಅಂತ. ಬಟ್ ಜಾರ್ಜ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ಹೇಳಬೇಕೆ? ಕರ್ನಾಟಕದಲ್ಲಿ ಸೋನಿಯಾ ಗಾಂಧಿ ಅವರ ರಿಪ್ರೆಸೆಂಟೇಟಿವ್ ರೀ ಕೆ ಜೆ ಜಾರ್ಜು. ಸೋನಿಯಾ ಗಾಂಧಿ ಅವರ ವಂಶ ಕರ್ನಾಟಕದಲ್ಲಿರೋದು. ಅದನ್ನೇ ಸಿದ್ದರಾಮಯ್ಯನವ್ರು ಕರ್ಕೊಂಡೋಗಿ ಕೆ ಜೆ ಜಾರ್ಜ್ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿ ಅಂತೇನು ಹೇಳಬೇಕಾಗಿಲ್ಲ. ಅಥವಾ ಕೆ ಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರ ಹತ್ರ ಹೋಗಿ ನಾನು ಕ್ಯಾಬಿನೆಟ್ನಲ್ಲಿರಬೇಕು, ನೀವು ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳೋ ಅನಿವಾರ್ಯತೆ ಇದೆಯಾ? ಇಲ್ಲ. ಆ್ಯಕ್ಚುಲಿ ಬರ್ತಾ ಇರೋ ಸುದ್ದಿ ಕೆ ಜೆ ಜಾರ್ಜ್ ಅವ್ರಿಗೆ ಕ್ಯಾಬಿನೆಟ್ನಲ್ಲಿರೋದಕ್ಕೆ ಮನಸ್ಸಿಲ್ಲ. ಯಾಕೆ? ಸೀನಿಯಾರಿಟಿ ಪ್ರಶ್ನೆ. ಕೆ ಜೆ ಜಾರ್ಜ್ ಕರ್ನಾಟಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಡಿ ಕೆ ಶಿವಕುಮಾರ್ ಯೂತ್ ಕಾಂಗ್ರೆಸ್ನ ಬೆಂಗಳೂರು ಘಟಕದ ಕಾರ್ಯದರ್ಶಿಯಾಗಿದ್ದವರು. ಸಂಘಟನೆಯಲ್ಲಿ ತುಂಬ ಜೂನಿಯರು. ಅವ್ರ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಿರೋದು ನನಗೆ ಯಾಕೆ ಸರಿ ಕಾಣೋದಿಲ್ಲ ಅಂತಾರಂಥವ್ರು. ಅದು ಸಹಜ, ಕೆಲವರು ಯೋಚನೆ ಮಾಡ್ತಾರೆ. ಉದಾಹರಣೆಗೆ 2021ರಲ್ಲಿ ಯಡಿಯೂರಪ್ಪನವರು ಕೆಳಗೆ ಇಳಿದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅಂತ ಆದಾಗ ಜಗದೀಶ್ ಶೆಟ್ಟರ್ ಮೊದಲೇ ಘೋಷಣೆ ಮಾಡಿಬಿಟ್ರು, ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ನಾನು ಇರೋದಿಲ್ಲ ಅಂತ. ಜಗದೀಶ್ ಶೆಟ್ಟರ್ ಮೊದಲೇ ಹೇಳ್ಬಿಟ್ರಪ್ಪ. ಕೆ ಜೆ ಜಾರ್ಜ್ ಹಂಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಮತ್ತು ಕೆ ಜೆ ಜಾರ್ಜ್ ಮುಂದೇನು? ಅವ್ರು ಹೇಳ್ತಾ ಇರೋದು ಹೆಂಗೂ ರಾಜ್ಯಸಭಾ ಎಲೆಕ್ಷನ್ ಬರ್ತಾ ಇದೆ, ನಾನು ರಾಜ್ಯಸಭೆಗೆ ಬಂದುಬಿಡ್ತೀನಿ, ನಾನು ದಿಲ್ಲಿ ರಾಜಕಾರಣಕ್ಕೆ ಬರ್ತೀನಿ ಅಂತ. ದಟ್ ಲುಕ್ಸ್ ಲೈಕ್ ಅ ಫೇರ್ ಪ್ರಪೋಸಲ್. 3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ಸಿಗೆ ಅವಕಾಶ ಇದೆ. 3ರ ಪೈಕಿ 1 ಕೆ ಜೆ ಜಾರ್ಜ್. ಮಲ್ಲಿಕಾರ್ಜುನ ಖರ್ಗೆ ಅವರು ಮರು ಆಯ್ಕೆ ಆಗ್ತಾರೆ. ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಸ್ಥಾನ ನೀವೇ ಅಂದರು. ಸಿದ್ದರಾಮಯ್ಯನವ್ರು ನಾನು ಬರೋದಿಲ್ಲ ಅಂದಿದ್ದಾರೆ. ಅದಕ್ಕೆ ಇನ್ನೊಬ್ಬರನ್ನು ಕೊಟ್ಬಿಡೋದಪ್ಪ. ಸದ್ಯಕ್ಕೆ ಅದು ಕಾಣಿಸ್ತಾ ಇದೆ. ಜಾರ್ಜ್ ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ನಾನು ಈ ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ ಅಂತ. ಉಳಿದಂತೆ ಪ್ರದೇಶ ಮತ್ತು ಸಮುದಾಯವಾರು ಬ್ಯಾಲೆನ್ಸಿಂಗನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡಿಕೊಂಡು ಕ್ಯಾಬಿನೆಟ್ ಮಾಡ್ತಾರೆ. ಅನೇಕರು ಮಾತಾಡಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಅವರು ಫ್ಲೈಟ್ನಲ್ಲಿ ಯಾವುದೋ ಪೇಪರ್ ನೋಡ್ಕೊಂಡು ಕೂತ್ಕೊಂಡಿರುವಂಥ ಒಂದು ಫೋಟೋ ಬಂತು. ಇದು ಕ್ಯಾಬಿನೆಟ್ ಸಚಿವರ ಪಟ್ಟಿ ರೆಡಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ. 3 ತಾಸು ದಿಲ್ಲಿ ತನಕ ಪ್ರಯಾಣ. ಏನೋ ಒಂದು ಮಾಡಬೇಕಲ್ಲ. ಅವರ ಕೈಯಲ್ಲಿರುವುದು ಕ್ಯಾಬಿನೆಟ್ ಸಚಿವರ ಪಟ್ಟಿನ. ನಾನು ಫೋಟೋ ಝೂಮ್ ಮಾಡಿ ಅದರ ಹೆಸರು ಕಾಣಿಸ್ತಾವ ಅಂತ ನೋಡಿದೆ. ಅದು ಪ್ರಿಂಟೌಟ್. ಅದು ಇಂಥ ಸಂದರ್ಭದಲ್ಲಿ, ಕ್ರೂಷಿಯಲ್ ಸಂದರ್ಭದಲ್ಲಿ ಯಾವ ಲೀಡ್ರು ಒಂದು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಅದನ್ನು ಪ್ರಿಂಟೌಟ್ ತರಿಸ್ಕೊಂಡು ಆ ಪ್ರಿಂಟೌಟ್ನ ಇಟ್ಕೊಂಡು ಬಂದಿರೋದಿಲ್ಲ. ಸಾಮಾನ್ಯವಾಗಿ A4 ಸೈಜಿನ ಅರ್ಧ ಹರಿದು ಆ ಅರ್ಧದಲ್ಲಿ ಸಣ್ಣ ತುಂಬ ಸಲ ಇನಿಷಿಯಲ್ಸ್ ಬರ್ಕೊಂಡಿರ್ತಾರೆ ತಮ್ಮ ರೆಫರೆನ್ಸಿಗೆ, ಇವರಿದ್ರೆ ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲಿ. ಬಟ್ ಏನೋ ಒಂದು ಪೇಪರ್ನ ಗಂಭೀರವಾಗಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಅದು ಕ್ಯಾಬಿನೆಟ್ನ ಲಿಸ್ಟೇ ಇರ್ಬೋದು ಅನ್ನೋದೊಂದು ಲೆಕ್ಕಾಚಾರ. ದಿಲ್ಲಿಗೆ ಹೋಗೋವಾಗ ಇದನ್ನು ಹಿಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಪ್ರಪೋಸಲ್ ಕೊಟ್ಟಿರ್ತಾರೆ. ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕ್ಯಾಬಿನೆಟ್ಗೆ ಸೇರ್ಪಡುವ ಇಚ್ಛೆಯನ್ನು ಅನೇಕ ಹಿರಿಯ ಶಾಸಕರುಗಳು ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್, ಅಲ್ಲಂಪ್ರಭು ಪಾಟೀಲ್, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಸಲೀಂ ಅಹಮ್ಮದ್, ಬಿ ಕೆ ಸಂಗಮೇಶ್, ಶಿವಲಿಂಗೇಗೌಡ, ಕೃಷ್ಣಮೂರ್ತಿ ಕೊಳ್ಳೇಗಾಲದವರು. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಸರ್ ಒಪ್ಪಬೇಕಾದಂಥ ಪರಿಸ್ಥಿತಿ. ಯಾರು ಅನುಭವಿಸಿದ್ದಾರೆ ಅವ್ರು ತ್ಯಾಗ ಮಾಡುವಂಥದ್ದು ಮುಂದಾಗಿ, ಯಾರು ನಿರೀಕ್ಷೆಯಲ್ಲಿದ್ದಾರೆ ಅವ್ರಿಗೆ ಅವಕಾಶಗಳು 15ರಷ್ಟು ಮಾತ್ರ ಇರಬೇಕು ಅಂದಾಗ 34 ಜನಕ್ಕೆ ಮಾತ್ರ ಮುಖ್ಯಮಂತ್ರಿ ಸೇರಿ 34 ಜನಕ್ಕೆ ಮಾತ್ರ ಮಾಡಬೇಕು. ಆ 36ಕ್ಕೆ ನಾನು ಇಲ್ಲ ಅಂದಾಗ ನಾನು ನಿರಾಸೆ ಏನು ಮುಂದೆ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಅವಕಾಶ ಸಿಕ್ಕಿದಾಗ ಆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀನಿ. ಅದೇ ಒಂದು ದೊಡ್ಡ ಮಟ್ಟದ ಸಂಖ್ಯೆ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಸಿಕ್ಕಿದ್ರಿಂದ 138 ಸ್ಥಾನಗಳು ಮತ್ತು
ಇಬ್ಬರು ಸೇರ್ಕೊಂಡಿದ್ದಾರೆ. ಸಚಿವ ಸಂಪುಟದಲ್ಲಿ ಕೇವಲ 34 ಜನಕ್ಕೆ ಅವಕಾಶ ಮಾಡಿದ್ದಾರೆ ಸರ್. ಅವಕಾಶಗಳು ಬಂದಂತಹ ಸಂದರ್ಭದಲ್ಲಿ ಅನುಭವ ಇರುವಂಥವರು ಮಾರ್ಗದರ್ಶನ ಕೊಡುವಂಥದ್ದು ಮುಂದೆ ರಾಜಕೀಯ ಜೀವನದಲ್ಲಿ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬಂದ್ವಿ. ಈಗ ಒಂದು ಅವಕಾಶ ಸಿಕ್ಕರೆ ಮಂತ್ರಿ ಆಗ್ತಕ್ಕಂಥದ್ದು ನಮಗೂ ಕೂಡ ಆಸೆ ಇರೇ ಇರ್ತದೆ. ಯಾರಿಗಿಲ್ಲ ಆಸೆಯಿಂದೇ ನಾವು ರಾಜಕೀಯದಲ್ಲಿ ಬಂದಿರ್ತೀವಿ. ಮತ್ತು ನೋಡ್ಬೇಕು ಹೈಕಮಾಂಡ್ ನಿರ್ಣಯ ಏನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಒಪ್ಕೊಳ್ತೀವಿ. ಈ ನಮ್ಮ ಗುಲ್ಬರ್ಗ ವಿಷಯ ಬಂದಾಗೆ ಪ್ರಿಯಾಂಕಾ ಖರ್ಗೆ ಅವರು DCM ಆಗ್ತಾರಂತಿದೆ. ಸ್ವಾಗತ ಇದೆ, ನಮಗೆ ಒಳ್ಳೆಯ ಕೆಲಸಗಾರಿದ್ದಾನೆ, ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ಹೇಳ್ತೀವಿ. ನಮ್ಮ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗ ಹಿಂದುಳಿದಿರ್ತಕ್ಕಂಥ ಭಾಗ, ಇನ್ನು DCM ಸ್ಥಾನ ಸಿಕ್ಕರೂ ಕೂಡ ನಮಗೆ ಆ ಭಾಗದ ಗುಲ್ಬರ್ಗ ಅಭಿವೃದ್ಧಿ ಆಗಲಿಕ್ಕೆ, ಅದು ವಿಶೇಷವಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ನಾವು ಹೈಕಮಾಂಡ್ ಅವರು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ನಾವು ಡೈರೆಕ್ಷನ್ ಕೊಡಿದ್ರೆ ಆಯಿತು ಅಂತ ಎಲ್ಲ ಆನ್ಲೈನ್ ರೆಸಲ್ಯೂಷನ್ ಪಾಸ್ ಮಾಡ್ಬಿಡ್ತೀವಿ. ನನಗೆ ಅನಿಸಿಕೆ ಒಂದು 20 ಜನಕ್ಕಾರು ಅವರು ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾವು ಸಿದ್ದರಾಮಯ್ಯ ಅವ್ರಿಗೆ ಆಪ್ತರು ಅಂದರೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಸ್ನೇಹಿತಜೀವಿ, ಅವ್ರ ಜೊತೆ ಆಪ್ತಾಗಿರಲೇಬೇಕು. ಅಲ್ಲ, ನಾವೊಂದು 25-30 ಜನ ಒಂದು ಸರಿ ಮೀಟಿಂಗ್ ಮಾಡಿ ಆನಂತರ ಡೆಲ್ಲಿಗೆಲ್ಲ ಹೋಗಿ ಬಂದು ವರಿಷ್ಠರು ಭೇಟಿ ಮಾಡಿದ್ದೀವಿ. ನಾವು ನಮ್ಮೆಲ್ಲ ಒಪಿನಿಯನ್ ಒಂದೇ, ಹಳಬರಿಗೆಲ್ಲ ತೆಗೆದುಬಿಟ್ಟು ನಮಗೆ ಹೊಸಬರಿಗೆ ಅವಕಾಶ ಕೊಡಿ, ಎಲ್ರಿಗೂ ಅಲ್ಲ, ಒಂದು 20 ಜನರಿಗೆ ಅವಕಾಶ ಕೊಡಿ ಅಂತ. 30 ಜನರೆಲ್ಲ ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋದು ಯಾವುದೂ ಇರಲಿಲ್ಲ. ಆವಾಗ ಹೇಳಿ ಬಂದಿದ್ದೀವಿ. ಈಗ ಬಹುಶಃ ಈಗ ನೆಕ್ಸ್ಟು ಮುಖ್ಯಮಂತ್ರಿ ಆಗೋರಿದ್ದಾರೆ, ಅದ ನಂತರ ಏನಂತ ನಿರ್ಧಾರ ಮಾಡ್ತೀವಿ. ಒಂದು ಭರವಸೆ ಇದೆ ನಮಗೆಲ್ಲರೂ. ಈಗ ನಾನು ಸಹ 3 ಸಾರಿ MLA ಆಗಿ ಈ ನಮ್ಮ ಈಡಿಗ ಸಮಾಜದಿಂದ ಆಯ್ಕೆಯಾಗಿ ಬಂದಿರುವಂಥ ಸಮಾಜದಲ್ಲಿ ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ ಅದಕ್ಕೆ. ಹಾಗಂತೇಳಿ ಭಿನ್ನಮತ ಮಾಡೋದು ನಮ್ಮ ಉದ್ದೇಶ. ನೆಕ್ಸ್ಟ್ 28ಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕಂತ. ಈಗ ನಾಳೆ CLP ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. AIC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ ಅವರು ನಾಳೆ ಬರ್ತಾರೆ. ನಾಳೆ ಬಂದ ಮೇಲೆ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ನಂತರ ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಬಗ್ಗೆ ಚರ್ಚೆ ಆಗೋದಂತ ಮಾಹಿತಿ ಇದೆ. ಮುಂದಿನ ಏನು ತೀರ್ಮಾನಗಳು ಮಾಡಬೇಕಂತ ಅವರು ಪಕ್ಷದ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ. ನಾನು ಆಶಾವಾದಿ. 2023ರಲ್ಲೇ ನನಗೆ ಅವಕಾಶ ಸಿಗಬೇಕಾಯಿತು, ಸಿಗ್ಲಿಲ್ಲ. ಈ ಸಲ ಆಗ್ಬೋದು ಅಂತ ವಿಶ್ವಾಸ ಇದೆ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಪ್ರಾಮಾಣಿಕವಾಗಿದ್ದೀನಿ. ಹಿಂದೆ ಯಡಿಯೂರಪ್ಪನವರು ನನಗೆ ಕರೆದಾಗ ನಮ್ಮ ಪಕ್ಷಕ್ಕೆ ಬಾ, 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂದರು. ನಾನು ಹೋಗಲಿಲ್ಲ. ನನ್ನ ಪಕ್ಷದ ಪ್ರಾಮಾಣಿಕತೆ, ಪಕ್ಷದ ನಿಷ್ಠೆಗೋಸ್ಕರ, ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ. ಉಳಿದಂತೆ ಈ ಪಟ್ಟಿಯಲ್ಲಿ ಶಿವಲಿಂಗೇಗೌಡರು, ಕೊಳ್ಳೇಗಾಲದ ಕೃಷ್ಣಮೂರ್ತಿ ಅವರು, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಮಾತಾಡಿದರು. ಅವರಷ್ಟನ್ನು ನೋಡಿದ ಮೇಲೆ ಇವರ ಪೈಕಿ ಇಬ್ಬರಿಗೆ ಅವಕಾಶ ಸಿಕ್ಕರೆ ಜಾಸ್ತಿ ಅನ್ನಿಸ್ತಾ ಇದೆ. ಇಬ್ಬರಿಗೆ ಅವಕಾಶ ಸಿಕ್ಕರೆ ಜಾಸ್ತಿ. ಇನ್ನೊಂದೇನಿರುತ್ತೆ, ನಮಗೆ ಅವಕಾಶ ಸಿಗುವುದಿಲ್ಲ ಕ್ಯಾಬಿನೆಟ್ನಲ್ಲಿ ಅಂತ ಗೊತ್ತಿದ್ದೂ ಕೂಡ ಹಾಕುವ ಅಷ್ಟೂ ಪ್ರಯತ್ನ ಹಾಕಿ ಹೆಸರು ರಿಜಿಸ್ಟರ್ ಮಾಡಿಸ್ತಾರೆ. ಕ್ಯಾಬಿನೆಟ್ ಮುಗಿದ ಮೇಲೆ ನಿಗಮ ಮಂಡಳಿಗಳಿರ್ತವೆ. ಒಳ್ಳೆಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಯಾವುದೋ ಸಣ್ಣ ಇಲಾಖೆಯ ಮಂತ್ರಿ ಆಗೋದಕ್ಕಿಂತ ಬೆಟರ್ ಇರುತ್ತೆ ಅನೇಕ ಸಂದರ್ಭದಲ್ಲಿ. ಆ ಪುಷ್ ಮಾಡ್ತಾರೆ. ಅದಕ್ಕಾಗಿ ನಾನು ಆಕಾಂಕ್ಷಿ ಅನ್ನೋದು, ದಿಲ್ಲಿಗೆ ಹೋಗಿ ಬರೋದು, ನಾಯಕರನ್ನ ಭೇಟಿಯಾಗೋದು, ಅವರದ್ದೇ ಜಾತಿಯ ಲೆಕ್ಕಾಚಾರವೊಂದನ್ನು ಕೊಡೋದು. ಜಾತಿ ಲೆಕ್ಕಾಚಾರ ಕೊಡುವಾಗ ಬರೀ ನೋಡಿ, ಕರ್ನಾಟಕದಲ್ಲಿ ನಮ್ಮ ಜಾತಿಯವರು ಎಷ್ಟು ಜನ ಇದ್ದಾರೆ, ಒಬ್ಬರು ಮಿನಿಸ್ಟ್ರಲ್ಲಿ ಅಷ್ಟೇ ಕೊಡ್ತಾರೆ ಅಂತ ಅನ್ಕೋಬೇಡಿ ನೀವು. ಕಾಂಗ್ರೆಸ್ ಆಡಳಿತದ ಇತರ ರಾಜ್ಯಗಳನ್ನೂ ಸೇರಿಸಿಕೊಂಡು ಹೇಳೋರು ಇದ್ದಾರೆ. ಕರ್ನಾಟಕ, ತೆಲಂಗಾಣ, ಕೇರಳ 3 ರಾಜ್ಯ ಸೇರಿಸಿದ್ರು ನಮ್ಮ ಜಾತಿಯವನು ಒಬ್ಬನು ಮಿನಿಸ್ಟರ್ ಇಲ್ಲ, ನನ್ನನ್ನು ಮಾಡಿ ಅಂತ ಹೇಳೋರು ಇರ್ತಾರೆ. ಒಂದು ಕಡೆ ಮಂತ್ರಿಗಳಾಗುವವರ ಪ್ರಯತ್ನ ಆದರೆ, ಇನ್ನೊಂದು ಕಡೆ ಮಂತ್ರಿಯಾಗಿ ಅಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದು ಮತ್ತೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮುಂದುವರಿಬೇಕು ಅನ್ನುವಂಥವರ ಪ್ರಯತ್ನ. ಹಿರಿಯರಾದವರು ಹೇಳ್ತಾರೆ, ನಾವು ಮಾಡಿರುವ ಕೆಲಸ ನಮಗೆ ತೃಪ್ತಿ ಇದೆ, ಅವಕಾಶ ಸಿಕ್ಕರೆ ಮುಂದುವರಿತೀವಪ್ಪ ಅಂತಾರೆ. ಬಟ್ ಪ್ರಯತ್ನಗಳು ನಡೀತಾ ಇರ್ತವೆ. ಅನೇಕ ಸಚಿವರುಗಳು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಈ ಕ್ಯಾಬಿನೆಟ್ನಲ್ಲಿ ಹಿರಿಯರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತಾ ಇಲ್ವಾ ಸರ್? ಹೈಕಮಾಂಡ್ನವರು ಬ್ಯಾಲೆನ್ಸ್ ಮಾಡ್ತಾರೆ. DK ಶಿವಕುಮಾರ್ಗೇನು ಹೊಸ ಅನುಭವ ಅಲ್ಲ, ಆಮೇಲೆ ಅವ್ರಿಗೇನು ಹೊಸದೇನೂ ಅಲ್ಲ, ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಮತ್ತು ಸಿದ್ದರಾಮಯ್ಯನವರ ಮಾರ್ಗದರ್ಶನ ಇದೆ. 3 ವರ್ಷ ಕಾನೂನು, ಪಾರ್ಲಿಮೆಂಟರಿ ಅಫೇರ್ಸ್, ಪ್ರವಾಸೋದ್ಯಮ ಮಂತ್ರಿಯಾಗಿ ಕೆಲಸ ಮಾಡಿದೆ. ಈ 3 ವರ್ಷದ ಅನುಭವ, ಈ 3 ವರ್ಷದ ಮಂತ್ರಿ ಸ್ಥಾನ ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ಸಮಾಧಾನ ತಂದಿದೆ. ಒಳ್ಳೆ ನಿರ್ಧಾರಗಳನ್ನು ಹೈಕಮಾಂಡರ್ ತಗೊಳ್ತಾರೆ, ಭಾಳ ಸೂಕ್ಷ್ಮವಾಗಿ ತಗೋತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ನೋಡಬೇಕಾಗ್ತದೆ, ಎಲ್ಲ ಥರದ್ದು ನೋಡಿ ಅವರು ಒಳ್ಳೆ ತೀರ್ಮಾನವನ್ನು ತಗೊಳ್ತಾರೆ. ಅದನ್ನು ವ್ಯಾಪ್ತಿನ ಐ ಥಿಂಕ್ ಹೈಕಮಾಂಡ್ ಅವ್ರಿಗೆ ಬಿಡಬೇಕಾಗುತ್ತೆ. ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಯಾವತ್ತೂ ಕೂಡ
ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ನಿಮಗೆ ಈ 3 ವರ್ಷದಲ್ಲಿ ಕೆಲಸ ಮಾಡಿದ ತೃಪ್ತಿ ಎಷ್ಟಿದೆ ಸರ್? ತುಂಬ ತೃಪ್ತಿ ಇದೆ. ಎಸ್ಪೆಷಲಿ ಸಿದ್ದರಾಮಯ್ಯ ಸಾಹೇಬರು ನನಗೆ, ಯಾಕಂದರೆ ಇದು ಭಾಳ ಕಷ್ಟದ ಇಲಾಖೆ, 40% ಆಫ್ ಸ್ಟೇಟ್ ಇರೋದ್ರಿಂದ. ನೋಡಿ, ಈಗ ತಾಂತ್ರಿಕವಾಗಿ ಹೇಳಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು 2 ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಈಗ ಸದ್ಯಕ್ಕೆ ಇನ್ನು ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರಾಗಿ, ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಈ ಒಂದು ಸಚಿವ ಸಂಪುಟದಲ್ಲಿಯೂ ಯಾರು ಹಿರಿಯರಿದ್ದಾರೆ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಅವರ ಒಂದು ಪ್ರಾತಿನಿಧ್ಯದ ಅವಶ್ಯಕತೆ ಇದೆ. ಇದೆಲ್ಲವನ್ನು ಮನಗಂಡೆ ವರಿಷ್ಠರು ಒಂದು ಉತ್ತಮವಾದಂಥ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಅತ್ಯಂತ ಉತ್ತಮವಾಗಿ ದಕ್ಷತೆಯಿಂದ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಸಮುದಾಯಕ್ಕೆ ಇವತ್ತು ಸರಿ ಸಮಾನವಾಗಿ ಅವರವರ ಇವತ್ತು ಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರ ಒಪ್ಪಿಗೆ ಇರ್ತದೆ. ನಮ್ಮ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಎಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೇವೆ. ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಚುನಾವಣೆ ಇದೆ, ನಿಮ್ಮ ಅವಶ್ಯಕತೆ ಇದೆ, ನೀವು ಹೋಗಬೇಕಂದ್ರು. ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಬಂದಿದ್ದಲ್ಲ, ಅವರ ಆದೇಶನ ಪಾಲನೆ ಮಾಡಿದ್ದೀನಿ. 7 ಸಾರಿ ಪಾರ್ಲಿಮೆಂಟ್ ಗೆದ್ದು 10 ಸಾರಿ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. ಯಂಗ್ಸ್ಟರ್ಸ್ಗೂ ಅವಕಾಶ ಕೊಡಬೇಕು ಅಂತಿದೆ. ಪುತ್ರಿನೂ ನಿರೀಕ್ಷೆಯಲ್ಲಿದ್ದಾರೆ, ಅವ್ರ ಹೆಸರು ಕೂಡ ಇದೆ. ಹೈಕಮಾಂಡ್ ತೀರ್ಮಾನ ಬಗ್ಗೆ ಸಚಿವ ಸಂಪುಟದಲ್ಲಿ ಅವ್ರು ಇರ್ತಾರ? ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು. ನನಗೆ ನನ್ನ ಕ್ಷೇತ್ರದ ಜನ ಭಾಳ ಮುಖ್ಯ. ಅವರು ಶಾಸಕರು ಮಾಡೋದ್ರಿಂದ ನನಗೆ ನಾನು ಮಂತ್ರಿ ಆಗಿದ್ದೇನೆ, ಅವ್ರ ಆಶೀರ್ವಾದದಿಂದ ಅವ್ರು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಅವ್ರು ಏನು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ 136 ಜನ ಇನ್ನು ಕ್ಯೂರಿಯಸ್ ಕೇಸ್ ಆಫ್ ಮಿಸ್ಟರ್ ಸತೀಶ್ ಜಾರಕಿಹೊಳಿ. ಆಗಲೇ ಹೇಳಿದೆ ನಾನು, ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ಳಬೇಕು ಅಂತ ಡಾಕ್ಟರ್ ಯತೀಂದ್ರ ಮಾತಾಡಿದರು. ಈಗಲೂ ಯತೀಂದ್ರ ಅದನ್ನು ಹೇಳ್ತಾರ ಅಂದರೆ ಐ ಡೋಂಟ್ ಥಿಂಕ್ ಸೊ. ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪ್ರಯತ್ನವನ್ನು ತಾವು ಬೇರೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಐ ಥಿಂಕ್ ಮೀಟಿಂಗಿಗೆ ಸಿದ್ದರಾಮಯ್ಯನವ್ರನ್ನ ಕರೆದಾಗ ಸಿದ್ದರಾಮಯ್ಯನವರು ಸ್ಪೆಷಲ್ ಫ್ಲೈಟ್ನಲ್ಲಿ ಹೋದ್ರಲ್ಲ, ಆ ಫ್ಲೈಟ್ನಲ್ಲಿ ಸತೀಶ್ ಜಾರಕಿಹೊಳಿ ಇರಲಿಲ್ಲ, ಬಟ್ ದಿಲ್ಲಿಲಿದ್ದರು ಅವರು. ವಾಪಸ್ ಬಂದದ್ದು ಕೂಡ ಆ ಫ್ಲೈಟ್ನಲ್ಲಿ ಬರಲಿಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಜೊತೆಗೆ ವಾಪಸ್ ಬೆಂಗಳೂರಿಗೆ ಬಂದರು. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜೋರು ಸುದ್ದಿ ಹರಿದಾಡ್ತಾ ಇತ್ತು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಂತ 30-35 ಶಾಸಕರ ಸಹಿ ಹಾಕಿಸಿ ಇವರು ಕೊಟ್ಟರು ಅಂತ, ಅದು ಸುಳ್ಳು ಅಂತ ಸ್ವತಃ ಅವರು ಹೇಳಿದ್ದಾರೆ. ಉಳಿದಿದ್ದೇನೇ ಇರಲಿ, ಕೆಮಿಸ್ಟ್ರಿಗಳು ಮೊದಲಿನಂಗೆ ಉಳ್ದಂಗೆ ಕಾಣಿಸ್ತಾ ಇಲ್ಲ. ಯಾಕೆ? ವಿ ಕಾಂಟ್ ಟೆಲ್ ಇಟ್. ಈಗಲೇ ಅದನ್ನು ಹಿಂಗೆ ಅಂತ ಹೇಳೋದು ಕಷ್ಟ. ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸರ್, ವೇಣುಗೋಪಾಲ್ ಅವರು ನಿಮಗೆ ಫೋನ್ ಮಾಡಿದ್ರು ಕೆಪಿಸಿ ಅಧ್ಯಕ್ಷ ವಿಚಾರಕ್ಕೆ ಅಂತ, ಹೌದಾ ಸರ್? ಹಾಂ, ಚರ್ಚೆ ನಡೆದಿದೆ. ಅದು ಸಿ ಎಮ್ ಅವ್ರಿಗೆ ಹೇಳಿದ್ದೀವಿ, ಡಿ ಸಿ ಎಮ್ ಅವ್ರಿಗೆ. ಅವರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಇಲ್ಲ ಅದನ್ನು ಡಿ ಸಿ ಎಮ್ಮು ಸಿ ಎಮ್ ಅವರು ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಪಿಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಹೆಚ್ಚುವರಿ ಡಿ ಸಿ ಎಂ ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ, ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ ಡಿ ಸಿ ಎಮ್ ಆಗ್ತಾರೋ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, 2 ಚಾನ್ಸ್. 200 ಜನ ಎಲ್ಲೋದ್ರೆ ಪ್ರಶ್ನೆ, ಅದೆಲ್ಲ ಸುಳ್ಳು. ಯಾರೋ ಅವರ ಹಾಕಿದಾರೆ ವಾಟ್ಸಪ್ದಲ್ಲಿ ಟ್ವೀಟ್ ಮಾಡೋಂಥ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಸಿದ್ದರಾಮಯ್ಯವ್ರು ಮಾತು ಕೊಟ್ಟಿದ್ರು, ಅವ್ರು ಮೊದಲೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಇಳಿತು ಅಂತ ಹೇಳಿದರು, ಅವ್ರು ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನೋ ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಪದೇ ಹೇಳ್ಯಾರ. ರಾಹುಲ್ ಗಾಂಧಿ ಹೇಳಿದ್ರೆ ಯಾವುದು ಹೇಳ್ತಾರೆ 1 hour ಇವರೆಲ್ಲ ಅಂತ ಹೇಳಿದರು. ಅವ್ರು ಹೇಳಿದ್ದಾರೆ 2 ಸಲ ಕೊಟ್ಟರು ಅಷ್ಟೇ. ಅದ್ರ ಮೇಲೆ ಚರ್ಚೆ ಮಾಡಿದ್ಮ್ಯಾಗ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ, ಅಧಿಕೃತ ಇಲ್ಲ ನಾಳೆ ಅಂತ ಅಷ್ಟೇ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗ್ತದೆ ಭಾಳಷ್ಟು ವಿಷಯ. ಸೊ ನೋಡೋಣ, ಇನ್ನೂ ಡೆವಲಪ್ಮೆಂಟ್ 3-4 ದಿವಸ ಏನೇನಾಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ನೋಡೋಕ್ಕಾದ್ ನೋಡೋಣ. ಅಲ್ಲ ಅವ್ರು ಹೇಳ್ಬೇಕಲ್ಲ, ಏನಮ್ಮ ಚರ್ಚೆ ಮಾಡೋಣ ನನಗೆ ಗೊತ್ತಿಲ್ಲ. ಅದು ಬರಲಿ, ಬಂದ್ಮ್ಯಾಗೆ ಮಾತಾಡ್ತೀವಿ. ಸರ್, ಈಗ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಕಾಂಗ್ರೆಸ್ಗೆ ಕಾಡಲ್ವಾ ಸರ್? ಅಂದ್ರೆ ಹಿಂದವರೆಗೆ ಹೇಗೆ ಒಟ್ಟಾಗಿ ಇರ್ತೀರಿ ಸರ್? ಇರ್ತಲ್ಲ, ಅವ್ರು ಹೇಳಿದ್ರಲ್ಲ 28 ನಾ ಇರ್ತೀನಿ ಅಂತಾರೆ. ಅಲ್ಲಿ ಅವರಿಗೆ ಮತ್ತೊಬ್ಬರು ಅವ್ರ ಜಾಗ ತುಂಬಬೇಕು.
ಸಿದ್ದರಾಮಯ್ಯ ಬಂದರು, ಸಿದ್ದರಾಮಯ್ಯ ನಂತರ ಮತ್ತೊಬ್ಬರು ಹಂಗೆ ಅದು ಕಂಟಿನ್ಯೂಷನ್ ಅದು ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಅಹಿಂದ ಧ್ವಜ ನಿಮ್ಮ ಕೈಯಲ್ಲಿ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕ್ರಿ. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಹಿಂದ್ ನಾಯಕರ ಉದಯ ಆಗಲೇಬೇಕು. ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಅಧ್ಯಾಯ ಪ್ರಾರಂಭ ನಾಳಿಂದ, ಸೋಮವಾರದಿಂದ. ಇವಾಗ ನೋಡ್ಬೇಕು ನಮ್ಮ ಹೊಸ CM ಯಾವ ಡೇಟ್ ಫಿಕ್ಸ್ ಮಾಡ್ತಾರೋ, ಯಾವ ಕಡೆ ಮಾಡ್ತಾರೋ ನೋಡ್ಬೇಕು. ಇನ್ನು ನಾನು ಮುಖ್ಯಮಂತ್ರಿ ರೇಸ್ನಲ್ಲಿದ್ದೇನೆ, ಆದರೆ ಈಗಲ್ಲ 2028ಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಒಬ್ಬೊಬ್ಬರದ್ದು ಒಂದು ಲೆಕ್ಕಾಚಾರ ಇರುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.